ನಮಸ್ಕಾರ. ಸಂತ ಫಿಲೋಮಿನಾ ಕಾಲೇಜಿನ ಇತಿಹಾಸದ ಕನ್ನಡಿ ಮನದಾಳದ ಮಾತುಗಳು ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. 6 ದಶಕಗಳ ಇತಿಹಾಸವುಳ್ಳ ಸಂತ ಫಿಲೋಮಿನಾ ಕಾಲೇಜು ಅನೇಕ ಹಿರಿಯ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿದೆ. ಅಂತಹ ವಿದ್ಯಾರ್ಥಿಗಳನ್ನು ದಾಖಲೆ ಮಾಡುವ ಹಾಗೂ ಅಧ್ಯಾಪಕರನ್ನು ಅವರ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮಕ್ಕೆ ನಾವು ಸಜ್ಜಾಗಿದ್ದೇವೆ. ಇವತ್ತು ನಮ್ಮೊಂದಿಗೆ ಜೀವಶಾಸ್ತ್ರ ಅಂದರೆ ಬಾಟನಿ ವಿಭಾಗದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಅಧ್ಯಾಪಕ ವೃತ್ತಿಯನ್ನು ನಡೆಸಿ ನಾಡಿನಾದ್ಯಂತ ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸಿದಂತಹ ಹಿರಿಯ ಉಪನ್ಯಾಸಕರಾದ ಪ್ರೊಫೆಸರ್ ಕಾನ್ಸೆಪ್ಟಲ್ ಲೋಬೋ ಅವರು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರೂ ಕೂಡ ತಮ್ಮ ಕೆಲವೊಂದು ನೆನಪು ಶಕ್ತಿಯನ್ನು ಇಟ್ಟುಕೊಂಡು ಅವರು ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಕಾಲೇಜಿನ ಬಗ್ಗೆ, ತಮ್ಮ ಸಹೋದ್ಯೋಗಿ ಬಂಧುಗಳ ಬಗ್ಗೆ ಹಾಗೂ ಹಿರಿಯ ಆಪ್ತ ವಿದ್ಯಾರ್ಥಿಗಳ ಬಗ್ಗೆ ತಮ್ಮ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಅವರು ಈ ನೆನಪುಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದು ಇತಿಮಿತಿಗಳೊಂದಿಗೆ ಅವರು ಈ ನೆನಪನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಈ ಒಂದು ನೆನಪಿನಾಳದ ಮಾತುಗಳನ್ನೆಲ್ಲ ನಾವು ಸ್ವೀಕರಿಸುತ್ತಾ ಅವರನ್ನು ಮಾತನಾಡಿಸೋಣ. ಬನ್ನಿ. ನೀವು ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ ಬಳಿಕ ಫಿಲೋಮಿನಾ ಕಾಲೇಜನ್ನೇ ಆಯ್ಕೆ ಮಾಡಿಕೊಳ್ಳುವುದರ ನಿಮ್ಮ ಉದ್ದೇಶ ಏನು ಮೇಡಮ್? ನಾನು MSc ಅಡ್ಮಿಷನ್ಗೆ ಹೋಗುವಾಗ ಅಲ್ಲಿ ಸಂತ ಫಿಲೋಮಿನಾ ಚರ್ಚ್ ಅಂತ ಇತ್ತು. ಅಲ್ಲಿ ಪ್ರಾರ್ಥನೆ ಮಾಡುವಾಗ ನಿನ್ನನ್ನು ಬಿಟ್ಟು ಹಾಕುವುದಿಲ್ಲ ಅಂತ ಸಂತ ಫಿಲೋಮಿನಾ ಹೇಳಿದಾಗ ನನಗೆ ಮನಸ್ಸಿಗೆ ಅನಿಸಿತು. ಹಾಗೆ ನನಗೆ ಸಂತ ಫಿಲೋಮಿನಾ ಕಾಲೇಜ್ ಅಂತ ಹೇಳಿದ್ರೆ ಇನ್ನೊಂದು ನನ್ನ ಇಂಟೆನ್ಷನ್ ಅಂತ ಹೇಳಿದ್ರೆ, ನನ್ನ ಚಿಕ್ಕ ತಂದೆ ಗುರುಗಳು ಕಡಬದಲ್ಲಿ ಗುರುಗಳಾಗಿದ್ರು. ಅಲ್ಲಿ ಅವರಿಗೆ ಪತ್ರವದ್ದು ಮತ್ತೆ ಅಂದಿನ ಬಿಷಪ್ ಬೇಸಿಲ್ ಡಿಸೋಜಾ ಅವರದ್ದು ತುಂಬಾ ಕಾಂಟ್ಯಾಕ್ಟ್ ಇತ್ತು. ಅವರಿಗಿಬ್ಬರಿಗೂ ನನ್ನಲ್ಲಿ ಬಹಳ ಪ್ರೀತಿ. ಅದಕ್ಕೆ ಬೇಕಾಗಿ ನಾನು ಸೈಂಟ್ ಆಗ್ನೆಸ್ ಕಾಲೇಜಿಗಿಂತ ಸೈಂಟ್ ಫಿಲೋಮಿನಾ ಕಾಲೇಜ್ ಆದೀತು ಅಂತ ಯೋಚಿಸಿ ನಾನು ಫಿಲೋಮಿನಾ ಕಾಲೇಜಿಗೆ ಬಂದೆ. ಮುಖ್ಯವಾಗಿ ನನಗೆ ಬೇಸಿಲ್ ಡಿಸೋಜಾ ಎಂಬ ಫಾದರ್ ಅಂದರೆ ಆವತ್ತಿದ್ದು ಬಿಷಪ್ ಆಗಿದ್ದರು. ಅವರು ನನ್ನನ್ನು ನೀನು ಫಿಲೋಮಿನಾ ಕಾಲೇಜಿಗೆ ಹೋಗು, ಅವರೇ ಫೋನ್ ಮಾಡಿ ಕೇಳಿದರು, ನಾನು ಕಳಿಸ್ತೇನೆ ಕನ್ಸೆಪ್ಟನನ್ನು ಅಪಾಯಿಂಟ್ ಮಾಡ್ತೀರಾ ಅಂತ ಫಾದರ್ ಸರ್ ಹತ್ರ ಬರಲಿ ಅಂತ ಹೇಳಿದರು. ಅದಕ್ಕೆ ಸೀದಾ ಬಂದೆ. ಮೇಡಮ್, ನೀವು 1965ರಲ್ಲಿ ಫಿಲೋಮಿನಾ ಕಾಲೇಜಿಗೆ ವೃತ್ತಿ ಜೀವನವನ್ನು ಆರಂಭಿಸಿದ್ದೀರಿ. ನಿಮ್ಮ ಆ ವೃತ್ತಿ ಜೀವನದ ಆರಂಭದ ದಿನಗಳನ್ನು ಸ್ವಲ್ಪ ವಿವರಿಸಬಹುದಾ ಮೇಡಮ್? ನಾನು ಈ ಕಾಲೇಜಿಗೆ ಸೇರಿದಾಗೆ ನನಗೆ ಮೊದಲಿಗೆ ಸಿಕ್ಕಿದವರು ಚರ್ಚಿನಲ್ಲಿ ಮಾನ್ಸಿಂಜರ್ ಪತ್ರಾವ್. ಅವರು ನನ್ನನ್ನು ನೋಡಿ ನಿನಗೆ ಫಸ್ಟಿಗೆ ನಿಲ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಅಲ್ಲಿಯ ನಿಕೋಲಸ್ ಅಂತ ಒಬ್ಬರು ಚರ್ಚಿನ ಅಸಿಸ್ಟೆಂಟ್ ಒಬ್ಬರು ಇದ್ರು. ಅವರನ್ನು ಕಳಿಸಿ ನನ್ನನ್ನು ಗರ್ಬೆ ಗೋವಿಯಸ್ ಎಂಬವರ ಮನೆಗೆ ಕಳಿಸಿಕೊಟ್ರು. ಅಲ್ಲಿ ನನ್ನನ್ನು ನನ್ನ ಬೆಡ್ ಅದೆಲ್ಲ ಇಟ್ಟು ಬೆಡ್ಶೀಟ್ ಎಲ್ಲ ಇಟ್ಟು ಅಲ್ಲಿಂದ ಸೀದಾ ಇಲ್ಲಿಗೆ ಕರ್ಕೊಂಡು ಬಂದದ್ದು. ನನ್ನನ್ನು ಆವತ್ತಿನ ಕೆಮಿಸ್ಟ್ರಿ ಅಟೆಂಡರ್ ಅವರು ನಿಕೋಲಸ್ ಅಂತೇಳಿ ಅವರು ಸೀದಾ ಕಾಲೇಜಿಗೆ ಕರ್ಕೊಂಡು ಬಂದರು. ಬಂದಾಗೆ ನನಗೆ ಸಿಕ್ಕಿದ್ದು ಫಾದರ್ ಸೆರಾವ್ ನಾನು ಮೇಲೆ ಕೆಳಗೆ ನೋಡಲಿಕ್ಕೆ ಶುರು ಮಾಡಿದ್ರು ನನ್ನನ್ನು. ಯಾಕಂತ ಹೇಳಿದ್ರೆ ನಾನು ಆಗ ಬಹಳ ಸಾಧು ಒಂದು ಕಾಟನ್ ಸಾರಿ ಉಟ್ಕೊಂಡು ಬಂದಿದ್ದೆ. ಯಾಕಂದರೆ ಆರ್ಥಿಕ ಸಮಸ್ಯೆಯು ನನಗೆ ಇತ್ತು. ಆದ್ದರಿಂದ ನನ್ನ ಹತ್ರ ಒಳ್ಳೆಯ ಸಾರಿಗಳು ಇರಲಿಲ್ಲಾಗಿತ್ತು. ಅದಕ್ಕೆ ಮೇಲೆ ಕೆಳಗೆ ನೋಡಿದ್ರು, ನೀನು ಇಲ್ಲಿ ಕಲಿಸ್ಬೋದಾ ಅಂತ ಹೇಳಿದ್ರು. ಖಂಡಿತ ಕಲಿಸ್ತೇನೆ ಫಾದರ್ ಅಂತ ಹೇಳಿದೆ. ನನ್ನ ಸಾಧ್ಯ ಉಂಟು ಅಂತ ಹೇಳಿದೆ. ಹಾಗೆ ಸರಿ ಜಾಯಿನ್ ಆಗೋ ಡ್ಯೂಟಿಗೆ ಅಂತ ಆಗಲೇ ನನಗೆ ಸಿಗ್ನೇಚರ್ ಹಾಕಿಸಿದರು. ಅದು 13th of July ನಾನು ಇಲ್ಲಿಗೆ ಸೇರಿಸಿದ್ರು ಮನ್ಸಂಜೋರು ಪರಸರಾವ್ ಮುಖಾಂತರ. ಫಾದರ್ ಸೆರಾವ್ ಮಾತ್ರ ಬಹಳ ಆಶ್ಚರ್ಯ ಆಗಿದೆ ನನಗೆ. ಮೇಲೆ ಕೆಳಗೆ ನೋಡಿದ್ರು ನಾನು ಇವಳಿಗೆ ಆದೀತು ಅಂತ ಯೋಚಿಸಿ ಸೇರ್ಪಡೆ ಆದಾಗ ಬಯಾಲಜಿ ಪಾಠ ಮಾಡ್ತಾ ಇದ್ದೆ. ಆಗ ಬಾಟ್ನಿ ಝುವಾಲಜಿ ಅಂತ ಮೇಜರ್ ಸಬ್ಜೆಕ್ಟ್ಸ್ ಇಲ್ಲಾಗಿತ್ತು. PUCಗೆ ಬಯಾಲಜಿ. ಹಾಗೆ ಒಂದು 4 ವರ್ಷ ಬಯಾಲಜಿ ಪಾಠವನ್ನೇ ಕಲಿಸ್ತಾ ಇದ್ದೆ. ಆಮೇಲೆ 1979 ಇಸ್ವಿಯಲ್ಲಿ ನಾನು ಮತ್ತೆ ಫಾದರ್ ಸೆರಾವ್ ಮಾನಸ ಗಂಗೋತ್ರಿಗೆ ಹೋಗಿ ಅಲ್ಲಿ ಬೇಕಾದ ಅನುಭವಗಳನ್ನೆಲ್ಲ ಪಡ್ಕೊಂಡು ಆಮೇಲೆ BSc ಕೋರ್ಸ್ ಮಾಡುವ ಆಲೋಚನೆ ಮಾಡಿದ್ರು. ಮತ್ತು ನಮ್ಮದು 1971 ಇಸ್ವಿಯಲ್ಲಿ ಫಸ್ಟ್ ಬ್ಯಾಚ್ BSc ಬಂತು. ಫಸ್ಟ್ ಬ್ಯಾಚ್ BSc ಬಹಳ ಒಳ್ಳೆಯ ಬ್ಯಾಚ್. ಅದರಲ್ಲಿ ನಮ್ಮ ವಿಲ್ಫ್ರೆಡ್ ಡಿ ಸೋಜಾ ಅಂತೇಳಿ ಸೋಜಾ ಬ್ರದರ್ಸ್ ಅವರು ಇದ್ದರು. ಹಾಗೆ ಒಂದು ಪದ್ಯವು ವಿ ಆರ್ ದ ಸ್ಟೂಡೆಂಟ್ಸ್ ಆಫ್ ಬಯಾಲಜಿ ಅಂತ ಒಂದು ಬಹಳ ಚಂದ ಪದ್ಯ ಹೇಳ್ತಾ ಇದ್ದ ಹುಡುಗ ವಿಲ್ಫ್ರೆಡ್ ಡಿ ಸೋಜಾ. ಆಮೇಲೆ ನಮಗೆ ಜನರಲ್ ಸೈನ್ಸ್ ಪಾಠಕ್ಕೆ ಹೋಗ್ತಿದ್ದೆ. BA ಅವರಿಗೆ ಜನರಲ್ ಸೈನ್ಸ್ ಪಾಠಕ್ಕೆ ಹೋಗ್ತಾ ಇದ್ದೆ. BSc ಅವರಿಗೆ ಬಾಟ್ನಿ ಮಾಡ್ತಾ ಇದ್ದೆ. ಮತ್ತು PUC ಅವರಿಗೆ ಬಯಾಲಜಿಯಲ್ಲಿ
ಸಸ್ಯಶಾಸ್ತ್ರ ಪಾಠವನ್ನು ಮಾಡ್ತಿದ್ದೆ. ಮತ್ತೆ ಸ್ವಲ್ಪ ಸಮಯ ಜೀವಶಾಸ್ತ್ರವನ್ನು ಮಾಡಿದ್ದೇನೆ. ಆಮೇಲೆ ನಮಗೆ ಒಬ್ಬರು ಲೆಕ್ಚರರ್ ಸಿಕ್ಕಿದ್ರು. ಆ ಲೆಕ್ಚರರ್ ನಂತರ ಅಂದರೆ ಇವರು ಗೋವಿಂದ ಪ್ರಭು ಅಂತ ಒಬ್ಬರು ಲೆಕ್ಚರರ್ ಬಂದು ಸೇರಿದ್ರು. ಆ ಗೋವಿಂದ ಪ್ರಭು ಅಂತ ಹೇಳಿ ಬಂದ ಮೇಲೆ ಅವರು ನನ್ನ ಸ್ವಲ್ಪ ಕೆಲಸವನ್ನು ಶೇರ್ ಮಾಡಿ ನಾವು ಇಬ್ಬರು ಅದನ್ನು ಮಾಡ್ತಾ ಇದ್ದೆವು. ಗೋವಿಂದ ಪ್ರಭುಗಳು ಹೋದ್ಮೇಲೆ ಪ್ರೊಫೆಸರ್ ರವೀಂದ್ರ ಅಂತ ಅವರು ಮತ್ತೆ ನಮ್ಮಲ್ಲಿಂದ ಹೋಗಿ ಕೆನರಾ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. ರವೀಂದ್ರ ಸರ್ ಅಂತ ಇದ್ರು. ತದನಂತರ ನಮ್ಮ ಅಣ್ಣಾಜಿರಾವ್ ಸರ್ ಡಿಪಾರ್ಟ್ಮೆಂಟಿಗೆ ಬಂದರು. ಅಣ್ಣಾಜಿರಾವ್ ಸರ್ ಮಾಡಿದ ಸೇವೆ ಅಂತೂ ಖಂಡಿತ ನಾವು ಮರೆಯಲಿಕ್ಕಿಲ್ಲ. ನನಗೂ ವೈಯಕ್ತಿಕವಾಗಿ ತುಂಬ, ನನ್ನ ತಾಯಿಗೆ ಹುಷಾರಿಲ್ಲದಾಗ ತುಂಬ ಸಹಾಯವನ್ನು ಮಾಡಿದ್ದಾರೆ ಅವರು. ಮತ್ತೆ ಸ್ವಲ್ಪ ಫ್ರೀಡಮ್ ಸಿಗುವಾಗೆ, ಬೇಗ ಮನೆಗೆ ಹೋಗುವಾಗೆ ತುಂಬ ನನಗೆ ಸಹಾಯವನ್ನು ಮಾಡಿದ್ದಾರೆ. ಪ್ರೊಫೆಸರ್ ಅಣ್ಣಾಜಿರಾವ್ ನಂತರ ಡಾಕ್ಟರ್ ರವಿಶಂಕರ್ ಅಂತ ಅವರು ನಮ್ಮಲ್ಲಿದ್ದರು. ಮತ್ತೆ ಝುವಾಲಜಿ ಪಾಠದಲ್ಲಿ ಒಬ್ಬರು ರವಿಚಂದ್ರ ಅಂತ ಲೆಕ್ಚರರ್ ಇದ್ದವನು. ಅವನಂತ ಹೇಳ್ಬೇಕಂತ ಹೇಳಿದ್ರೆ ನನಗೆ ಅವನ ಮಗನಿದ್ದಾಗೆ. ನನಗೆ ರೆಕಾರ್ಡ್ಸ್ ಕೂಡ ಕರೆಕ್ಷನ್ ಮಾಡಿ, ನನಗೆ ತುಂಬ ಕೆಲಸ ಉಂಟು ಮನೆಯಲ್ಲಿ ಬಿಡುವಿಲ್ಲ ಅಂತೇಳಿ ರೆಕಾರ್ಡ್ಸ್ ಸಮೇತ ನನಗೆ PUC ಬಯಾಲಜಿ ರೆಕಾರ್ಡ್ಸ್ ಅವನು ಕರೆಕ್ಷನ್ ಮಾಡಿ ರೆಡಿ ಇಟ್ಟಿದ್ದ. ನಾನು ಸಿಗ್ನೇಚರ್ ಮಾತ್ರ ಹಾಕ್ತಿದ್ದೆ. ಅಷ್ಟು ಸಹಾಯವನ್ನು ನನಗೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಚಿರಋಣಿಯಾಗಿದ್ದೇನೆ. ಪ್ರತ್ಯೇಕವಾಗಿ ನನ್ನ ಮಗ ಆನಂದನಿಗೆ ನನ್ನ ಪ್ರತಿಯೊಂದು ಕೆಲಸದಲ್ಲೂ ಅವರು ನನಗೆ ಸಹಾಯ ಮಾಡ್ತಿದ್ರು. ನನ್ನ ತಾಯಿಗೆ ಹುಷಾರಿಲ್ಲದಾಗ ನನಗೆ ಬಂದು ಸಹಾಯ ಮಾಡ್ತಿದ್ರು. ಕಾಲೇಜಿಗೆ ಹೋಗೋದು, ಪಾಠ ಕಲಿಯೋದು ಮಾತ್ರ ಅಲ್ಲ, ಇಲ್ಲಿ ಬಂದು ನನಗೂ ಸಹಾಯ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಇನ್ನೊಬ್ಬರು ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅಂತ ಅವರು ಸಹ ನನಗೆ ತುಂಬ ಸಹಾಯ ಮಾಡ್ತಿದ್ರು. ಬೇಕಾದ ಔಷಧಿಗಳನ್ನೆಲ್ಲ, ನಾನು ಆಯುರ್ವೇದಿಕ ಔಷಧಿಗಳನ್ನೆಲ್ಲ ನನಗೆ ತಂದು ಕೊಡ್ತಿದ್ರು. ನನ್ನ ಸ್ಟೂಡೆಂಟ್ಸ್ ನನಗೆ ಮಾಡಿದ ಅಪಾರ ಸೇವೆ ನಾನು ಎಂದಿಗೂ ಮರೆಯಲಿಕ್ಕಿಲ್ಲ. ನನ್ನ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ ಹೇಳುವುದಿದ್ರೆ ಅವ್ರು ನನಗೆ ನನ್ನ ಸ್ವಂತ ಮಕ್ಕಳ ಹಾಗೆ ಇದ್ದರು. ಯಾವುದಕ್ಕೂ ನನ್ನ ಹತ್ರ ಏನು ಹೇಳಲಿಕ್ಕೂ ಏನು ಕೇಳಲಿಕ್ಕೂ ಅವರು ಹೆಸರಿರಲಿಲ್ಲ. ನನಗೂ ಅಷ್ಟೇ ನನ್ನ ಮಕ್ಕಳಾಗಿ ಅವರನ್ನು ಪ್ರೀತಿಯಿಂದ ಕಲೀಲಿಕ್ಕೆ ಉತ್ತೇಜನ ಕೊಡ್ತಿದ್ದೆ. ಮಧ್ಯಾಹ್ನ ಕೂಡ ಆಫ್ಟರ್ ಕ್ಲಾಸ್ ಸಂಜೆಗೆ ಕೂಡ ನಿಂತು ನನ್ನ ಹತ್ರ ಎಕ್ಸ್ಟ್ರಾ ಕೋಚಿಂಗ್ ಎಲ್ಲ ತಗೊಳ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅವರು ಕಲಿಬೇಕಂತೇಳಿ ಡಿಪಾರ್ಟ್ಮೆಂಟಲ್ಲಿ 6 ಗಂಟೆವರೆಗೆ ಸಹ ನಿಲ್ತಿದ್ದೆ. ಮತ್ತು ನಾನೇ ಬೀಗ ಹಾಕಿ ಬರ್ತಿದ್ದೆ. ಅವರು ರೆಕಾರ್ಡ್ಸ್ ಮಾಡಲಿಕ್ಕೆ ಮತ್ತು ಅವರಿಗೆ ಚಿತ್ರ ಸರಿ ಬರಲಿಲ್ಲ ಅಂತೇಳಿ ನಾನು ನನ್ನ ಓಲ್ಡ್ ರೆಕಾರ್ಡ್ಸ್ ಎಲ್ಲ ಕೊಟ್ಟು ಅವರಿಗೆ ಆ ರೆಕಾರ್ಡ್ಸ್ ಬರೆಯುವ ರೀತಿಯನ್ನು ಸಹ ಹೇಳಿಕೊಡ್ತಾ ಇದ್ದೆ. ನನ್ನ ನೆಚ್ಚಿನ ವಿದ್ಯಾರ್ಥಿಗಳಾದ ಬೋಪಣ್ಣ AS ಅವರು ಚೀಫ್ ಜಸ್ಟಿಸ್ ಆಗಿ ಇದ್ದರು, ನಮ್ಮ ಪೊನ್ನಪ್ಪರ ತಮ್ಮ. ಮತ್ತು ಅವರಿಗೆ ಈಗಲೂ ನನ್ನಲ್ಲಿ ತುಂಬ ಪ್ರೀತಿ ಉಂಟು. ಅಷ್ಟು ಮಾತ್ರವಲ್ಲ, ಇನ್ನೆಷ್ಟೋ ಮಂದಿ ಸ್ಟೂಡೆಂಟ್ಸ್ ನನ್ನನ್ನು ಅವರು ಎಂದಿಗೂ ಮರೆಯಲಿಕ್ಕಿಲ್ಲ. ನನ್ನ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ನನಗೆ ಈಗಲೂ ನನ್ನ ಔಷಧಿಗೆ ಸಹಾಯ ಮಾಡ್ತಾರೆ. ಹೋಮಿಯೋಪತಿ ಔಷಧಿದು ಬಿಲ್ ಡಾಕ್ಟರಿಗೆ ಅವರು ಕಳಿಸ್ತಾರೆ. ಅಷ್ಟು ಮಟ್ಟಿಗೆ ನನ್ನ ಮಕ್ಕಳಿಗೆ ನನ್ನ ಹತ್ರ ಪ್ರೀತಿ. ನನ್ನ ಅಮ್ಮ ಅಂತಲೇ ಅವರು ಕರೆಯೋದು. ಮತ್ತು ಪಾಠದಲ್ಲಿ ಖಾಲಿ ಸಸ್ಯಶಾಸ್ತ್ರ ಮಾತ್ರವಲ್ಲ, ನಾನು ಮಾರಲ್ ಸೈನ್ಸ್ ಕೂಡ ಕಲಿಸ್ತಾ ಇದ್ದೆ. ಮಾರಲ್ ಸೈನ್ಸ್ ಕಲಿಸುವಾಗ ಮಕ್ಕಳಿಗೆ ತುಂಬ ಖುಷಿ ಆಗ್ತಿತ್ತು. ನನಗೂ ಅದರಿಂದ ತುಂಬ ಖುಷಿ ಆಗ್ತಿತ್ತು. ಮಕ್ಕಳಿಗೆ ನಾನು ಪಾಠ ಮಾತ್ರವಲ್ಲ, ಅವರಿಗೆ ಜೀವನಕ್ಕೆ ಬೇಕಾದ ಕೆಲವು ತತ್ವಗಳನ್ನು ಅಳವಡಿಸಿದ್ದೇನೆ. ಇದು ದೇವರು ನನಗೆ ಕೊಟ್ಟ ಶಕ್ತಿ ಅಂತೇಳಿ ಯೋಚಿಸಿ ನಾನು ಅವರಿಗೆ ಸಹಾಯ ಮಾಡ್ತಾ ಇದ್ದೆ. ಸದಾವೋ ಕಾಣಲಿಕ್ಕೆ ಅವರು ಸ್ಟ್ರಿಕ್ಟ್ ಅಂತಾದರೂ ಬಹಳ ಒಳ್ಳೆಯ ಗುರುಗಳು. ನಮಗೆ ಎಷ್ಟು ಚಂದದಲ್ಲಿ ಅವರು ಟ್ರೀಟ್ ಮಾಡ್ತಿದ್ರು ಅಂತ ಹೇಳಿದರೆ, ಹೊರಗಿನ ನೋಟಕ್ಕೆ ಮಾತ್ರ ಅವರು ಸ್ಟ್ರಿಕ್ಟ್ ಅಂತ ಕಾಣೋದು. ಮಕ್ಕಳಿಗೂ ಏನು ಅವರು ತಾರತಮ್ಯ ಮಾಡ್ತಾ ಇಲ್ಲ. ಇದು ಚೆನ್ನಾಗಿ ಅವರು ಟ್ರೀಟ್ ಮಾಡ್ತಾ ಇದ್ರು. ಯಾರಾದ್ರೂ ಯೋಚಿಸೋದು ಮಾತ್ರ ಅವರು ತುಂಬ ಸ್ಟ್ರಿಕ್ಟ್ ಅಂತ. ಫಸ್ಟಿಗೆ ಸೇರಿದ ದಿವಸ ನಾನು ಸಹ ಯೋಚಿಸಿದ್ದೇನೆ, ಇವರ ಹೇಗೆಪ್ಪ ಕೆಲಸ ಮಾಡೋದು ಅಂತ. ಆದರೆ ಬಹಳ ಒಳ್ಳೆಯ ಗುರುಗಳು ಅವರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಮತ್ತು ಇಲ್ಲಿಂದ ರಿಟೈರ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಇವರ ಬೆಲೆ ಏನು ಅಂತೇಳಿ. ಅವರು ರಿಟೈರ್ ಆದ್ಮೇಲೆ ನಮಗೆ ಫಾದರ್ ಹೆನ್ರಿ ಕ್ಯಾಸ್ಟಲಿನೋ ಪ್ರಿನ್ಸಿಪಲ್ ಆಗಿ ಸಿಕ್ಕಿದ್ರು. ಫಾದರ್ ಹೆನ್ರಿ ಕ್ಯಾಸ್ಟಲಿನ್ ಅಂತೂ ಚಿನ್ನದಂತ ಮನುಷ್ಯ, ಬಹಳ ಮೃದು ಸ್ವಭಾವದವರು, ಬಹಳ ಪ್ರೀತಿಯಿಂದ ಮಾತಾಡಿಸುವವರು, ಎಲ್ಲರಲ್ಲೂ ತಾರತಮ್ಯ ಇಲ್ಲದೆ ಎಲ್ಲಾರಿ ಬೆನ್ನು ತಟ್ಟಿ ಪ್ರತಿಯೊಬ್ಬರಿಗೂ ಉತ್ತೇಜನ ಕೊಟ್ಟು ನಡೆಸುವವರು. ಅಷ್ಟು ಒಳ್ಳೆಯ ಗುರುಗಳವರು. ಫಾದರ್ ಕ್ಯಾಸ್ಟಲಿನೋ ಇಲ್ಲಿಂದ ಹೋದ್ಮೇಲೆ ನಮಗೆ ಫಾದರ್ ಮೆಂಡೋನ್ಸ್ ಪ್ರಿನ್ಸಿಪಲ್ ಆಗಿ ಬಂದರು. ಫಾದರ್ ಮೆಂಡೋನ್ಸ್ ಅವರು ಎಷ್ಟು ಒಳ್ಳೆಯವರು ಅಂತ ಹೇಳಿದರೆ, ಅವರಿಗೆ ಅವರ ಉದಾರ ಮನಸ್ಸು ಯಾರೂ ಮೆಚ್ಚಬೇಕಾದದ್ದು. ಅವರು ಮಕ್ಕಳಲ್ಲಿ ಪ್ರೀತಿ ಮಾತ್ರ ಅಲ್ಲ, ಈಗ ಇವತ್ತಿನವರೆಗೂ ನನ್ನೊಬ್ಬರು ವಿದ್ಯಾರ್ಥಿ ಇದ್ದಾರೆ ಕಠಾರ್ನಲ್ಲಿ, ಲಕ್ಷ್ಮೀನಾರಾಯಣ ಅಂತೇಳಿ. ಅವರು ಈಗಲೂ ಅವರಿಗೆ ತುಂಬ ಮೆಚ್ಚುಗೆ ಅವರಲ್ಲಿ. ಯಾಕಂತ ಹೇಳಿದರೆ
ಮುಂಚೆ ಅವರಿಗೆ ಸೀಟ್ ಸಿಗದ್ದು ಫಾದರ್ ಲಾರೆನ್ಸ್ ಮೆಂಡೋನ್ಸನ್ ಅವರ ಸಮಯದಲ್ಲಿ ಅವರಿಗೆ ಸೀಟ್ ಸಿಕ್ಕಿತು ಮತ್ತು ಅವರು ಕಲಿತು ಒಳ್ಳೆಯ ಪೊಸಿಷನ್ಗೆ ಏರಿದ್ದಾರೆ. ಆದ್ರಿಂದ ಅವರು ಫಾದರ್ ಮೆಂಡೋನ್ಸರನ್ನು ಮತ್ತು ನನ್ನನ್ನು ಯಾವಾಗಲೂ ಅವರು ಮರೆತಿಲ್ಲ. ಊರಿಗೆ ಬಂದಾಗ ಫಾದರ್ ಮೆಂಡೋನ್ಸರನ್ನು ಮತ್ತು ನನ್ನನ್ನು ನೋಡ್ತಾರೆ. ಅಷ್ಟು ಒಳ್ಳೆಯ ಫಾದರ್ ನಮ್ಮ ಮೆಂಡೋನ್ಸ. ಆ ನಂತರ ನಮಗೆ ಫಾದರ್ ಫ್ರೆಡ್ರಿಕ್ ಮಾಸ್ಕರೇನಸ್ ನಮಗೆ ಪ್ರಿನ್ಸಿಪಾಲ್ ಆಗಿ ಬಂದರು. ಫಾದರ್ ಫ್ರೆಡ್ರಿಕ್ ಮಾಸ್ಕರೇನಸ್ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್, ಆದ್ರೆ ಮನುಷ್ಯತ್ವ ತುಂಬಾ ಇತ್ತು ಅವರಿಗೆ. ಬಹಳ ಒಳ್ಳೆಯ ಫಾದರ್. ನನಗೆ ಫಾದರ್ಸ್ ಅಂತ ಹೇಳಿದ್ರೆ ತುಂಬಾ ಖುಷಿ ನನಗೆ, ಯಾಕಂದ್ರೆ ನನ್ನ ಚಿಕ್ಕ ತಂದೆ ಫಾದರ್ ಅಲ್ವಾ, ಅದಕ್ಕೆ ನನಗೆ ಫಾದರ್ಸ್ ಅಂತ ಹೇಳಿದ್ರೆ ತುಂಬಾ ಖುಷಿ. ನನ್ನ ಕುಟುಂಬದಲ್ಲಿ ತುಂಬಾ ಮಂದಿ ಫಾದರ್ಸ್ ಇದ್ದಾರೆ. ಅವರಿಗೆ ನಾನು ಯಾವಾಗ್ಲೂ ಹೇಳುದು ಕೈಂಡ್ಲಿ ಪ್ರೇ ಫಾರ್ ಮಿ ಫಾದರ್ ಅಂತ. ನನಗೆ ಅಷ್ಟು ಖುಷಿ ಅವರಂದ್ರೆ. ಹಾಗೆ ಯಾವ ಫಾದರ್ ನಾನು ದೂರುವ ಸಂದರ್ಭವೇ ಇಲ್ಲ. ಕೆಲವರಿಗೆ ನೇಚರ್ ಡಿಫರ್ ಆಗ್ತದೆ, ಕೆಲವರು ಸ್ಟ್ರಿಕ್ಟ್ ಇರ್ತಾರೆ, ಕೆಲವರು ಸ್ವಲ್ಪ ಸಾಫ್ಟ್ ಕಾರ್ನರ್ ಇರ್ತದೆ ಅವರಿಗೆ, ಅಷ್ಟೇ ಡಿಫ್ರೆನ್ಸ್. ನಮ್ಮ ಕಾಲೇಜಿನ ಮಟ್ಟಿಗೆ ಎಲ್ಲಾ ಫಾದರ್ಸ್ ಚಂದ್ರದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಕಾಲೇಜಿನ ಮುತುವರ್ಜಿ ನಡೆಸುವಲ್ಲಿ ಯಾವ ಗುರುಗಳು ಕಡಿಮೆ ಮಾಡಲಿಲ್ಲ. ನಿಮ್ಮ ಇತರ ಸಹೋದ್ಯೋಗಿಗಳೊಂದಿಗೆ ಅಂದ್ರೆ ಉಳಿದ ಲೆಕ್ಚರ್ಸ್ ಎಲ್ಲ ಇದ್ರಲ್ಲ, ಅವರೊಟ್ಟಿಗೆ ನಿಮ್ಮ ಒಡನಾಟ ಹೇಗಿತ್ತು ಸ್ವಲ್ಪ ಮಾಡಿ? ನನ್ನ ಲೆಕ್ಚರ್ಸ್ ಅಂತ ಹೇಳಿದ್ರೆ ನನಗೆ ಲೆಕ್ಚರ್ಸ್ ನನ್ನ ಸ್ಪೆಷಲಿ ನನಗೆ ನೆನಪು ಬರೋದು ಡಾಕ್ಟರ್ O.G. ಪಾಲಣ್ಣ. ಅವರು ಯಾವಾಗಲೂ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಎಡ್ಜಸೆಂಟ್ ಇತ್ತು, ಅಲ್ಲಿಂದ ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ತಿದ್ರು. ಯಾವಾಗಲೂ ನನ್ನ ಹತ್ರ ಖುಷಿಯಲ್ಲಿ ಮಾತಾಡ್ತಿದ್ರು. ಮತ್ತೆ ಅಲ್ಲಿಂದ ನನ್ನ ಡಿಪಾರ್ಟ್ಮೆಂಟಿಗೆ ಪ್ರತಿಯೊಬ್ಬ ಲೆಕ್ಚರರ್ ಬಂದು ವಿಸಿಟ್ ಮಾಡಿ ಏನಾದರೂ ಮಾತಾಡಿಸಿ. ನಾನು ಒಬ್ಬಳೇ ಲೇಡಿ ಲೆಕ್ಚರ್ ಇದ್ದಾಗ ಸುಮಾರು 65 ಇಸ್ವಿಯಿಂದ 75, 10 ವರ್ಷದವರೆಗೆ ನಾನು ಒಬ್ಬಳೇ ಇದ್ದೆ. 75 ಇಸ್ವಿಯಲ್ಲಿ ಹಿಂದಿ ಮೇಡಮ್ ಸೇರಿದ್ದು. 10 ವರ್ಷಗಳಲ್ಲಿ ನಾನು ಒಬ್ಬಳೇ ಲೇಡಿ ಲೆಕ್ಚರ್ ಆದ್ರಿಂದ ಎಲ್ಲರೂ ಬಂದು ನನ್ನ ಹತ್ರ ಮಾತಾಡಿಸಿ ನನ್ನ ಹತ್ರ ಡಬ್ಬಿಯಲ್ಲಿ ಚಕ್ಕುಲಿ ಇಟ್ಟಿತ್ತು. ಆ ಚಕ್ಕುಲಿಯನ್ನು ಸಹ ಕೊಡ್ತಿದ್ದೆ ಅವರಿಗೆ. ಚಕ್ಕುಲಿ ತಿಂದು ಹೋಗ್ತಿತ್ತು. ನಾನು ಒಬ್ಬಳೇ ರೂಮಲ್ಲಿ ಕೂತ್ಕೊಂಡು ಪಾಠ ಓದುವುದು ಮತ್ತೆ ಕ್ಲಾಸಿಗೆ ಹೋಗುದು. ಹಾಗೆ ಅಲ್ಲಿ ಕೆಳಗೆ ಒಂದು ಮೂಲೆಯಲ್ಲಿ ಒಂದು ರೂಮ್ ಉಂಟಲ್ಲ, ಅದು ನಂದು ಸ್ಟಾಫ್, ನನ್ನ ಬಯಾಲಜಿ ಸ್ಟಾಫ್ ಇತ್ತು. ಎಜುಕೇಶನ್ ಕೆಮಿಸ್ಟ್ರಿ ಇತ್ತು. ಎಲ್ಲ ಉಪನ್ಯಾಸಕರು ಪ್ರೊಫೆಸರ್ ಮೊಳೆಯಾರಂತೂ ಬಹಳ ಖುಷಿಯಿಂದ ನನ್ನ ಹತ್ರ ಬರುವುದು, ಮಾತಾಡೋದು. ನಾನು ಅವರಲ್ಲಿಗೆ ಹೋಗ್ಬೇಕಾಗಿಲ್ಲ, ಅವರೇ ಡಿಪಾರ್ಟ್ಮೆಂಟಿಗೆ ನನ್ನ ಬಂದು, ಈಗಿನ ಹೊಸ ಬಾಟನಿ ಡಿಪಾರ್ಟ್ಮೆಂಟ್ ಅಲ್ಲ, ಮುಂಚೆ ಕೆಳಗೆ ಒಂದು ಆ ಮೆಟ್ಟಿಲು ಹತ್ತುವಲ್ಲಿ ಅಲ್ಲಿ ಇದ್ದೆ ನಾನು ಒಬ್ಬಳೇ ಲೆಕ್ಚರ್ ಆಗಿರುವಾಗ. ನಮ್ಗೆ ಹೊಸ ಬ್ಲಾಕ್ ಮಾಡಿ ಕೊಟ್ರು ಹಾಸ್ಟೆಲ್ ಹತ್ತಿರದಲ್ಲಿ. ಮುಳಿತಾ ಸರ್ ಮತ್ತೆ ಜೇಮ್ಸ್ ಸರ್ ಅವರನ್ನು ಮತ್ತೆ ND ಭಟ್ ಅವರನ್ನು ಮರೆತು ಬಿಟ್ಟೆ. ಅವರಿಗೆ ಹೃತ್ಪೂರ್ವಕವಾಗಿ ನಾನು ಅವರನ್ನು ಸ್ಮರಿಸ್ತೇನೆ. ಡಾಕ್ಟರ್ ರವಿಚಂದ್ರನ್ ಸತ್ಯ ನೈಸ್ ಪರ್ಸನ್. ನಾವು ಇಬ್ಬರು ಒಟ್ಟಿಗೆ ಒಡನಾಟದಲ್ಲಿ ಕೆಲಸ ಮಾಡ್ತಿದ್ದೆವು. ನನಗೆ ಮರೆತೋಯ್ತು ಅವರನ್ನು, ಯಾಕಂದ್ರೆ ಅವರು ಇಲ್ಲಲ್ಲ ಈಗ, ಹಾಗೆ ಮರೆತೋಯ್ತು. ಆದ್ರೆ ಪಾಪ ಅವರು ಲಾಸ್ಟಿಗೆ ಒಮ್ಮೆ ಬಂದಾಗ ಹೇಳಿದ್ರು, ಮೇಡಮ್ ಆಲ್ವೇಸ್ ಐ ಆಮ್ ವಿತ್ ಯು, ನೆವರ್ ಹೆಸಿಟೇಟ್ ಟು ಟೆಲ್ ಎನಿಥಿಂಗ್ ಟು ಮೀ, ಇಫ್ ಯು ವಾಂಟ್ ಎನಿಥಿಂಗ್ ಯು ಕಾಲ್ ಮೀ, ಐ ವಿಲ್ ಕಮ್ ಇಮಿಡಿಯೇಟ್ಲಿ ಅಂತ ಹೇಳಿ ಹೋಗಿದ್ರು. ಮತ್ತೆ ಅವರಿಗೆ ಹುಷಾರಿಲ್ಲದಾಯಿತು. ಮತ್ತೆ ಅವರನ್ನು ಅಲ್ಲಿಂದ ಅಮೆರಿಕಕ್ಕೆ ಕರ್ಕೊಂಡು ಹೋಗಿ ಮತ್ತೆ ಅವರು ತೀರ್ಕೊಂಡ್ರು. ಅವರು ನನ್ಗೆ ಬಹಳ ಖುಷಿಯಾಗಿದ್ರು. ಈಗ SI ಭಟ್ ಕೂಡ ನನಗೆ ಆಗಾಗ ಫೋನ್ ಮಾಡ್ತಾರೆ. ಅವರು ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ನವರು ನನ್ನನ್ನು ನೋಡ್ಲಿಕ್ಕೆ ಬಂದಿದ್ರು. ಗುಣಕರ್ ಸರ್, ಮಾರ್ಸೆಲ್, ಜಾನ್ ಸಿಕ್ವೇರ ಅವರೆಲ್ಲ ನೋಡ್ಲಿಕ್ಕೆ ಬಂದಿದ್ರು. ನಂದೆಲ್ಲ ಫೋಟೋ ಎಲ್ಲ ತೆಗೆದು ನನಗೆ ಎನ್ಕರೇಜ್ ಮಾಡಿ ಹೋಗಿದ್ದಾರೆ. ಅವರು ಫೋನ್ ಮಾಡ್ತಾರೆ ಆಗಾಗ. NV ಸರ್ ಅಂತೂ ಬಹಳ ಒಳ್ಳೆಯವರು. ನನಗೆ ಪ್ರತಿಯೊಂದು ವಿಷಯದಲ್ಲೂ ಅವರು ಗೈಡೆನ್ಸ್ ಕೊಡ್ತಾ ಇದ್ರು. ಜೇಮ್ಸ್ ಸರ್ ಮತ್ತೆ ಮುಳಿತಾ ಸರ್ ಕೂಡ ಬಹಳ ಒಳ್ಳೆಯವರು. ಜೇಮ್ಸ್ ಸರ್ ರಿಟೈರ್ ಆದ್ಮೇಲೆ ಕೂಡ ನನಗೆ ಯಾವಾಗ ಫೋನ್ ಮಾಡ್ತಾ ಇದ್ರು. ಮುಳಿತಾ ಸರ್ ಕೂಡ. ಪ್ರೊಫೆಸರ್ ಕಳವಳಿ ಸರ್ ನಾನು ಸೇರುವಾಗ ನಮಗೆ ಟೈಮ್ ಟೇಬಲ್ ಎಲ್ಲ ಅವರು ಮಾಡಿಕೊಡ್ತಿದ್ರು, ಮತ್ತೆ ಇದು ಪಾಠಕ್ಕೆಲ್ಲ. ಮತ್ತೆ ಅವರ ಮಿಸ್ಸಸ್ ನನ್ನ ಕ್ಲಾಸ್ಮೇಟ್, ನಾವಿಬ್ರು ಒಂದೇ ಕ್ಲಾಸಲ್ಲಿ ಕಲ್ತವರು. ಅದಕ್ಕೂ ಅವರಿಗೂ ದೇವರು ಒಳ್ಳೆ ಆರೋಗ್ಯವನ್ನು ದಯಪಾಲಿಸಲಿ, ಅವರ ಮಿಸ್ಸಸ್ಸಿಗೂ ಕೂಡ ಒಳ್ಳೆ ಆರೋಗ್ಯ ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತೇನೆ ಸರ್. ಮುಂಚೆ ಫೋನ್ ಮಾಡ್ತಿದ್ದೆ, ಈಗ ಕೂಡುದಿಲ್ಲ ಅಂತ ನಾನು ಫೋನ್ ಮಾಡೋದಿಲ್ಲ. ನನಗೆ ಕಷ್ಟ ಆಗ್ತದೆ ಫೋನ್ ಮಾಡ್ಲಿಕ್ಕೆ ಸರ್. ಅದಕ್ಕೆ ಪ್ರೊಫೆಸರ್ AMD ಸೋದರ ಫಿಸಿಕ್ಸ್ ಬಹಳ ಒಳ್ಳೆಯ ಮನುಷ್ಯರವರು. ಜಯರಾಮ್ ಸ್ವರ್ಣ ಅವರು ಸಹ ತುಂಬಾ ಒಳ್ಳೆಯವರು. ಬಹಳ ಎಲ್ಲಾ ರೀತಿಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವವರು. ಸೊ ಬಾಟನಿ ಡಿಪಾರ್ಟ್ಮೆಂಟ್ ಅಲ್ಲಿ, ಹೊಸ ಡಿಪಾರ್ಟ್ಮೆಂಟ್ ಆದ್ಮೇಲೆ ನಾನು HOD ಆಗಿ ಅಣ್ಣಾಜಿರಾವ್ ಸರ್, ಇನ್ನೊಬ್ರು ಪ್ರಸನ್ನ ಸರ್ ಕೂಡ ಇದ್ರು. ಅಣ್ಣಾಜಿರಾವ್ ಸರ್ ಮತ್ತೆ ಪ್ರಸನ್ನ ಸರ್ ಅಂತ ಇಬ್ರು ರಿಟೈರ್ ಆಗಿದ್ದಾರೆ. ಅಣ್ಣಾಜಿರಾವ್ ಸರ್ ಅಂತೂ ಬಹಳ ಇಂಟೆಲಿಜೆಂಟ್, ಬಹಳ ಬ್ರಿಲಿಯಂಟ್ ಮನುಷ್ಯ ಅವರು. ಎಲ್ಲ ಈಗಲೂ ಬೊಟಾನಿಕಲ್ ನೇಮ್ಸ್ ನಾನು ಕಲಿಸಿದ ಸಬ್ಜೆಕ್ಟ್ ಅಲ್ಲೂ ಹೇಳಿದ್ರೆ ಆ ಸಸ್ಯದ ಹೆಸರು ಹೇಗೆ ಸರ್ ಅಂತ ಹೇಳಿದ್ರೆ ಅವರು ತಕ್ಷಣ ಬೊಟಾನಿಕಲ್ ನೇಮ್ ಹೇಳ್ತಾರೆ. ನನಗಾದ್ರೂ ಮರ್ತೋಗ್ತದೆ, ಅವರಿಗೆ ಮರ್ತೋಗುದಿಲ್ಲ, ಅಷ್ಟು ಇಂಟೆಲಿಜೆಂಟ್ ಅವರು. ಅವರು ಮಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಈಗ. ಪ್ರಸನ್ನ ಸರ್ ಕಾಸರಗೋಡಲ್ಲಿ ಇದ್ದಾರೆ. ರವೀಂದ್ರ ಸರ್ ಮತ್ತೆ ಗೋವಿಂದ ಪ್ರಭು
ಅವರೆಲ್ಲ ಮುಂಚೆ ಬಿಟ್ಟು ಹೋಗಿ ಇಬ್ಬರು ಬೇರೆ ಬೇರೆ ಕಾಲೇಜಲ್ಲಿ, ರವೀಂದ್ರ ಸರ್ ಕೇಂದ್ರ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಬಿಟ್ಟು ಹೋದ್ರು. ಮತ್ತೆ ಗೋವಿಂದ ಪ್ರಭು ಕಾರ್ಕಳ ಗೋವಿಂದ್ರ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಬಿಟ್ಟು ಹೋಗಿ ರಿಟೈರ್ ಆಗಿದ್ದರು ಅವರು. ಅವರೆಲ್ಲ ನನ್ನ ಕಲೀಗ್ಸ್ ಆಗಿದ್ರು. ಮತ್ತೊಬ್ಬರು ಡಾಕ್ಟರ್ ರವಿಶಂಕರ್ ಅಂತೇಳಿ ನಮ್ಮ ಕಾಲೇಜಿಗೆ ಬಂದು, ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅವರು ನಮ್ಮಲ್ಲಿ ಬಂದರು. ಅವರು ನಮ್ಮ ಕಾಲೇಜನ್ನು ಬಿಟ್ಟು ಮೈಕ್ರೋಬಯಾಲಜಿ ಹೆಡ್ ಆಗಿ ಮಾನಸ ಗಂಗೋತ್ರಿಯಲ್ಲಿ ಕೆಲಸ ಮಾಡಿ ಈಗ ಡಾಕ್ಟರೇಟ್ ಡಿಗ್ರಿ ಆಗಿ ಈಗ ರಿಟೈರ್ ಆಗಿದ್ದಾರೆ. ಅಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಮೈಕ್ರೋಬಯಾಲಜಿ ಸೆಕ್ಷನ್ ಅಲ್ಲಿ ಮಾನಸ ಗಂಗೋತ್ರಿಯಲ್ಲಿ. ನಿಮ್ಮ 3 ದಶಕಗಳ ವೃತ್ತಿ ಜೀವನದಲ್ಲಿ ನೆನಪಿನಲ್ಲಿರಬಹುದಾದಂತಹ ಘಟನೆಗಳನ್ನು, ಕಾಲೇಜಲ್ಲಿ ಆ ಕಾಲದಲ್ಲಿ ನಡೆದಂತಹ ಘಟನೆಗಳನ್ನು ಸ್ವಲ್ಪ ವಿವರಿಸಬಹುದು ಮೇಡಮ್? ನನಗೆ ಪ್ರೀತಿ ಅನುಬಂಧದ್ದು ಮಾತ್ರ ನನಗೆ ನೆನಪು. ನನ್ನ ವಿದ್ಯಾರ್ಥಿಗಳಿಗೆ ಮತ್ತು ನನಗಿರುವ ಪ್ರೀತಿಯ ಅನುಬಂಧ ಅದು ನನಗೆ ಯಾವಾಗಲೂ ನೆನಪು, ಬಹಳ ನೆನಪು ಮಾಡ್ತಾ ಇರ್ತೇನೆ ನಾನು. ಎಷ್ಟು ಚಂದದಲ್ಲಿ ನನ್ನ ಮಕ್ಕಳು ನನ್ನನ್ನು ಟ್ರೀಟ್ ಮಾಡ್ತಿದ್ರು. ಈಗಲಾದ್ರೂ ನನಗೆ ಫೋನ್ ಮಾಡ್ತಾರೆ, ಮಾಡುವಾಗ ಅಮ್ಮ ಅಂತಲೇ ಕರೆಯೋರು ನನ್ನನ್ನು. ಅದು ಯಾವಾಗಲೂ ನೆನಪುತ್ತದೆ. ಕೆಲವರು ಬೇರೆ ಬೇರೆ ಹುದ್ದೆಗಳಿಗೆ ಹೋಗಿದ್ದಾರೆ, ಅವರ ದರ್ಪವನ್ನು ಏನು ತೋರಿಸುದಿಲ್ಲ. ಅವರು ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಗಿದ್ದಾರೆ. ಒಬ್ರು ಶಶಿಕಲಾ ಹೊಳ್ಳ ಅಂತ ಬಹಳ ಎಫಿಷಿಯಂಟ್ ಡಾಕ್ಟರ್ ಅಂತೆ ಅವಳು ಮತ್ತೆ ಮಣಿಪಾಲದಲ್ಲಿ ಡಾಕ್ಟರ್ಸ್ ಇದ್ದಾರೆ ನಾನು ಕಲಿಸಿದವರು. ಹಾಗೆ ಅವರು ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ರು ಸಹ. ನಮ್ಮ ಸೀತಾರಾಮಯ್ಯಗಳ ಮಗಳು, ಅವಳ ಹೆಸರನ್ನು ಮರೆಸಿದ್ದೇನೆ, ಆದ್ರೆ ಅವಳ ನೇಚರ್ ನಾನು ಮರೆಯಿಲ್ಲ. ಅಷ್ಟು ಒಳ್ಳೆಯ ಹುಡುಗಿ ಅವಳು. ಡಾಕ್ಟರ್ ಆಗಿ ಮಣಿಪಾಲದಲ್ಲಿ ಕೆಲಸ ಮಾಡ್ತಾಳೆ ಅವಳು. ಕಾಲೇಜಿನಲ್ಲಿ ನಿಮಗೆ ಮರೆಯಲಾರದ ಘಟನೆ ಏನಾದ್ರು ಉಂಟು? ಸಂತಗಳು ನನಗೆ ಎಲ್ಲ ರೀತಿಯಿಂದ ಒಳ್ಳೇದೇ ಆಗಿದೆ. ಫಿಲೋಮಿನಾ ಕಾಲೇಜ್ನಷ್ಟು ಒಳ್ಳೆಯ ಕಾಲೇಜು, ಮತ್ತೆ ಒಳ್ಳೆಯ ರಿಲೇಷನ್ ಬಿಟ್ವೀನ್ ದ ಸ್ಟಾಫ್ ಅಂಡ್ ದ ಸ್ಟೂಡೆಂಟ್ಸ್, ಬಿಟ್ವೀನ್ ದ ಅಥಾರಿಟೀಸ್ ಅಂಡ್ ದ ಸ್ಟಾಫ್ ಅಂಡ್ ದ ಸ್ಟೂಡೆಂಟ್ಸ್ ಎಲ್ಲವೂ ಚೆನ್ನಾಗಿ ಇತ್ತು. ನನಗೆ ತಿಳಿದ ಮಟ್ಟಿಗೆ ಮತ್ತು ನನ್ನ ಜೀವನದ ಅನುಭವದ ಮಟ್ಟಿಗೆ ನನಗೆ ಯಾರು ಏನು ತೊಂದರೆ ಕೊಡಲಿಲ್ಲ, ಯಾರಿಂದವೂ ನಾನು ನೋವನ್ನು ಅನುಭವಿಸಲಿಲ್ಲ. ಮಾರಲ್ ಸೈನ್ಸ್ ಪಾಠದಲ್ಲಿ ಎಲ್ರಿಗೂ ಖುಷಿಯಾಗಿತ್ತು. ಯಾವ ನಮ್ಮನೆಯ ತೊಂದರೆಗಳು ನನಗೆ ಆಗ್ಲಿಲ್ಲ. ಯಾಕಂದ್ರೆ ನೀವು ಅಲ್ಲಿ BSc ವಿದ್ಯಾರ್ಥಿಗಳಲ್ಲದೆ BA ಮತ್ತು BCom ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಹೇಗೆ ಮಾರಲ್ ಸೈನ್ಸ್ ಅನ್ನು ಸ್ವೀಕರಿಸ್ತಾ ಇದ್ರು? ಎಲ್ಲರೂ ಚೆನ್ನಾಗಿ ಇದು ಮಾಡ್ತಿದ್ರು, ಡಿಸ್ಕಸ್ ಮಾಡ್ತಿದ್ದೆವು ನಾವು ಕಾಲೇಜಿನಲ್ಲಿ. ನನಗೆ ತಾಯಿಯವರಿಗೆ ಸೌಖ್ಯ ಇಲ್ಲದ ಆ ಒಂದು ಪೀರಿಯಡ್ ಅಲ್ಲಿ ಬಂದ ಕಷ್ಟ ಮಾತ್ರ ಹೊರತು ಮತ್ತೆ ಕಾಲೇಜಿಂದ ನನಗೆ ಯಾವ ತೊಂದರೆಯೂ ಆಗಲಿಲ್ಲ. ಸ್ಟೂಡೆಂಟ್ಸ್ ಇಂದಾಗ್ಲಿ ಅಥಾರಿಟೀಸ್ ಇಂದಾಗಲಿ ಯಾವ ನಮನೆಯಲ್ಲೂ ನನಗೆ ಯಾವ ತೊಂದರೆಯೂ ಆಗಲಿಲ್ಲ. ನನ್ನ ತಾಯಿಗೆ ಹುಷಾರಿದ್ದಾಗ ಸ್ವಲ್ಪ ಕೆಲಸದ ಅಡಚಣೆ ಮತ್ತೆ ನಿದ್ರೆ ಕಡಿಮೆ ಆಗ್ತಿತ್ತು. ಓಡಿ ಇಲ್ಲಿಂದ ಕಾಲೇಜ್ವರೆಗೆ ಓಡಿಕೊಂಡು ಹೋಗ್ತಿದ್ದೆ ನಾನು. ಆಗ ನನ್ನ ಸ್ಟೂಡೆಂಟ್ಸ್ ನನಗೆ ಹೆಲ್ಪ್ ಮಾಡ್ತಿದ್ರು. ನನ್ನ ಅರ್ಧಕ್ಕೆ ಓಡಿ ಬಂದು ನನ್ನ ಕೈಯಿಂದ ಡಸ್ಟರ್ ಬುಕ್ ಎಲ್ಲ ಹಿಡ್ಕೊಂಡು ಕ್ಲಾಸಿಗೆ ತಕೊಂಡೋಗಿ ಇಟ್ಟು ನಾನು ಬರುವಾಗ ರೆಡಿ ಇಟ್ಟಿದ್ರು, ಬೋರ್ಡ್ ಎಲ್ಲ ಒರೆಸಿ ರೆಡಿ ಇಟ್ಟಿದ್ರು. ಅದಕ್ಕೆ ದಷ್ಟ ಅಂತ ನನ್ನ ಮಗ ಆನಂದನೇ. ಯಾಕಂದ್ರೆ ಆನಂದನಷ್ಟು ಸಹಾಯ ನನಗೆ ಯಾವ ವಿದ್ಯಾರ್ಥಿಯೂ ಮಾಡಿರ್ಲಿಕ್ಕಿಲ್ಲ. ಮತ್ತೆ ತಾಯಿ ಕೂಡ ಹಾಗೆ ನನ್ನ ಆನಂದದ ಯಾವಾಗಲೂ ಇಟ್ಟಿದ್ರು. ನನ್ನ ಮಗನನ್ನು ಬಿಟ್ಟು ಹೋಗ್ಬೇಡ ಮಗ ಅಂತ ಅವರಿಗೆ ಸ್ಮೃತಿ ಇಲ್ಲ ಇತ್ತು. ಆದ್ರೂ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಕೂಡ ಅವರು ಅವನನ್ನು ಕರೆದು ಹೇಳ್ತಾ ಇದ್ರು, ಬಿಟ್ಟು ಹೋಗ್ಬೇಡ ನನ್ನ ಮಗಳನ್ನು ಅಂತ. ಹಾಗೆ ಇವತ್ತಿನವರೆಗೂ ನನ್ನ ರಕ್ಷಣೆಗೆ ಅವರು ನಿಂತಿದ್ದಾರೆ, ಎಷ್ಟು ಕಷ್ಟ ಆದ್ರೂ ಸಹ. ಫಾದರ್ ಪತ್ರವ್ ಅವರನ್ನ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಿ. ಹೌದು. ಅವರ ಕೊಡುಗೆ ಕಾಲೇಜಿನ ಅವರ ಕೊಡುಗೆ ಏನು ಮತ್ತು ನಿಮ್ಮ ಮತ್ತು ಅವರ ಒಡನಾಟ ಹೇಗಿತ್ತು? ಅವರ ಅಧ್ಯಾಪಕರೊಂದಿಗೆ ಅವರ ರಿಲೇಶನ್ಶಿಪ್ ಹೇಗಿತ್ತು? ಫಾದರ್ ಪತ್ರವ್ ದೊಡ್ಡ ನಮ್ಮ ಪುತ್ತೂರಿನ ಜನತೆಗೆ ದೊಡ್ಡ ಸೇವೆ ಮಾಡಿದ್ರು. ಇಷ್ಟು ಒಳ್ಳೆ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ದೊಡ್ಡ ಸೇವೆ ಮಾಡಿದ್ರು. ಮತ್ತೆ ಸ್ಟಾಫ್ ಮೆಂಬರ್ಸ್ ಎಲ್ಲ ತುಂಬಾ ಎನ್ಕರೇಜ್ ಮಾಡ್ತಿದ್ರು. ಯಾರನ್ನು ಏನು ಜೋರು ಮಾಡಲಿಲ್ಲಾಗಿತ್ತು. ನನಗಂತೂ ಯಾವ ರೀತಿಯಿಂದಲೂ ಅವರಿಂದ ತೊಂದರೆ ಆಗಲಿಲ್ಲ. ಪ್ರೀತಿ ಮಾತು ಸಿಗ್ತಿತ್ತು. ಹಲೋ ಕನ್ಸೆಪ್ಟ್ ಅಂತ ಇಲ್ಲಿ ಬೆನ್ನಿಗೆ ತಟ್ಟಿ ಅವಾಯು ಡೂ ವೆಲ್ ಓಕೆ ಅಂತ ಹೇಳಿ ಬೆನ್ನು ತಟ್ಟಿದ್ರು ನನಗೆ. ನಮ್ಮ ಸೈಂಟ್ ಫಿಲೋಮಿನಾ ಕಾಲೇಜು ಎಷ್ಟೋ ಒಳ್ಳೇದು. ಇಲ್ಲಿ ನಮ್ಮನ್ನು ಎಲ್ಲರನ್ನೂ ಸಮಾನತೆಯಿಂದ ಕಾಣ್ತಾರೆ. ಮತ್ತು ಈಗಲೂ ಅಷ್ಟೇ. ಇವರು ಫಾದರ್ ಆಂಟನಿ ಅವರು ನಾನು ಸೇರಿದಾಗ ಅವರು ಸೆಕೆಂಡ್ PSc ಇದ್ರು. ಬಹಳ ಒಳ್ಳೆಯ ಗುರುಗಳು. ನನ್ಗೆ ಒಮ್ಮೆ ಕನ್ಫೆಷನ್ಗೆ ಮನೆಗೆ ಬಂದಿದ್ರು ಮುಂಚೆ. ಬಹಳ ಒಳ್ಳೆಯ ಗುರುಗಳು. ಈಗಲೂ ಅಪರೂಪಕ್ಕೆ ಮಾತಾಡ್ತಾರೆ. ಅವರಿಗೆ ಬ್ಯುಸಿ ಇರ್ತಾರೆ. ಅವರು ಸಹ ಎಲ್ಲರೂ ಯೋಚಿಸೋದು ಸ್ಟ್ರಿಕ್ಟ್ ಅಂತ. ನಿಜವಾಗ್ಲೂ ತುಂಬಾ ಒಳ್ಳೆಯವರು ಅವರು. ನೀವು ನಿವೃತ್ತಿಯಾದ ಬಳಿಕ ಸುಮಾರು 20 ವರ್ಷಗಳು ಕಳೆಯಿತು ನಿವೃತ್ತಿಯಾಗಿ. ಕಾಲೇಜಿನೊಂದಿಗೆ ನಿಮ್ಮ ಈಗಿನ ಒಡನಾಟ ಅಥವಾ ಆ ನಂತರ ಕಾಲೇಜಿಗೆ ಬಂದಿದ್ದೀರಾ, ಆ ಅನುಭವವನ್ನು ಸ್ವಲ್ಪ ಹೇಳ್ಬೋದು ಮೇಡಮ್? ನಾನು 2013 ಆಕ್ಸಿಡೆಂಟ್ ಆಯ್ತು ನನಗೆ, ರೋಡ್ ಆಕ್ಸಿಡೆಂಟ್. ಅದರ ಮುಂಚೆ ಕಾಲೇಜಿಗೆ ಸರಾಗ ಹೋಗ್ತಿದ್ದೆ. 13 ನಂತರ ನನಗೆ ಇಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಆಮೇಲೆ 2013ನಿಂದ ಅಪರೂಪಕ್ಕೆ ಫೋನ್ ಮಾಡ್ತಿದ್ದಷ್ಟೇ. ಮತ್ತೆ ನಾನು ಹೋಗ್ತಿದ್ದಾಯಿತು ಕಾಲೇಜಿಗೆ. ಮತ್ತೆ ಈಗ ಸಹ ನನ್ನ ಕಲೀಗ್ಸಿಗೆ ಫೋನ್ ಮಾಡ್ತೇನೆ, ಅಣ್ಣಾಜಿರಾವ್ ಸರ್ಗೆ ಮತ್ತೆ ಪ್ರಸನ್ನರಿಗೆ
ಫೋನ್ ಮಾಡ್ತೇನೆ. ರವೀಂದ್ರ ಸರ್ಗೆ, ನನ್ನ ಮುಂಚೆ ಒಟ್ಟಿದ್ದವರು ಗೋವಿಂದ ಪ್ರಭು ಅವರಿಗೆಲ್ಲ ಫೋನ್ ಮಾಡ್ತೀನಿ ನಾನು. ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ, ನನ್ನಲ್ಲಿ ತುಂಬಾ ಗೌರವವನ್ನು ಇಟ್ಕೊಂಡಿದ್ದಾರೆ ಅವರು. ಅದಕ್ಕೆ ಬೇಕಾಗಿ ಅವರಿಗೆ ಆಗಾಗ ಫೋನ್ ಮಾಡ್ತೇನೆ. ಅಲ್ಲದವರು ಹಬ್ಬ ಹರಿದಿನಗಳಿಗಾದ್ರೂ ನಾನು ವಿಶ್ ಮಾಡಿ ಅವರಿಗೆ ಫೋನ್ ಮಾಡ್ತೇನೆ. ನೀವು ಬಾಟನಿಯನ್ನು ಪಾಠ ಮಾಡ್ತಾ ಇರೋ ಸಂದರ್ಭಗಳಲ್ಲಿ ಈ ಎಜುಕೇಶನ್ ಟೂರ್ ಅಂತ ಅದರೊಂದು ಭಾಗವಾಗಿತ್ತು. ಈಗ ಎಜುಕೇಶನ್ ಟೂರ್ ಆಗಿ ಮಕ್ಕಳನ್ನ ಕರ್ಕೊಂಡು ಹೋದಂತ ಅನುಭವಗಳೇನಾದ್ರು? ಹೌದು, ಅದ್ರ ಬಗ್ಗೆ ನಾನು ಮರೆತೆ. ನನಗೆ ಎಜುಕೇಶನ್ ಟೂರ್ ಅಂದ್ರೆ ಬೊಟಾನಿಕಲ್ ಎಕ್ಸ್ಕರ್ಷನ್ ಅಂತ ಹೇಳಿದ್ರೆ ತುಂಬಾ ಖುಷಿ ನನಗೆ. ನಾನು ಸುಮಾರು ವರ್ಷಗಳಲ್ಲಿ ಕೂಡುವಾಗ ಎಲ್ಲ ಹೋಗ್ತಿದ್ದೆ, ಮತ್ತೆ ನನಗೆ ಕಷ್ಟ ಆಯ್ತು ಪ್ರಯಾಣ ಮಾಡ್ಲಿಕ್ಕೆ, ನನಗೆ ಗಂಟುಗಳ ನೋವೆಲ್ಲ ಸ್ಟಾರ್ಟ್ ಆಯ್ತು. ಹಾಗೆ ಆಮೇಲೆ ಅಣ್ಣಾಜಿರಾವ್ ಸರ್ ಮತ್ತೆ ನಮ್ಮ ಜೂನಿಯರ್ಸ್ ಪ್ರಸನ್ನ ಸರ್ ಅವರೆಲ್ಲ ಕರ್ಕೊಂಡು ಹೋಗ್ತಿದ್ರು. ನಮಗೆ ಬಹಳ ಖುಷಿ. ಯಾಕಂದ್ರೆ ಬೊಟಾನಿಕಲ್ ಎಕ್ಸ್ಕರ್ಷನ್ ಅಂತ ಹೇಳಿದ್ರೆ ನಾವು ಕ್ಲಾಸ್ನಲ್ಲಿ ಕಲಿಸುವ ಪಾಠ ಸ್ವತಃ ಅಲ್ಲಿ ನಮ್ಗೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗ್ತದೆ. ಆದ್ರಿಂದ ನಮ್ಗೆ ಎಕ್ಸ್ಕರ್ಷನ್ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ನನ್ನ ಸಬ್ಜೆಕ್ಟಿಗೆ. ನಿಮ್ಮ ವಿಭಾಗದಲ್ಲಿ ಉಳಿದ ಸಹೋದ್ಯೋಗಿಗಳಿದ್ರು, ಅಧ್ಯಾಪಕರಲ್ಲದ ಉಳಿದ ಸಹೋದ್ಯೋಗಿಗಳ ಬಗ್ಗೆ ಸ್ವಲ್ಪ ಮಾತುಗಳನ್ನು ಹೇಳ್ಬೋದು ಮೇಡಮ್? ನನ್ನಲ್ಲಿ ಸಿರಿಲ್ ಅಂತೇಳಿ, ಸಿರಿಲ್ ವಾಸ್ ಅಂತೇಳಿ ಅಟೆಂಡರ್ ಇದ್ದವರು ಬಹಳ ವರ್ಷ ನನಗೆ ಸಹಾಯ ಮಾಡಿದ್ದಾರೆ. ಮತ್ತೆ ಪ್ರತಿಯೊಂದು ಪ್ರಾಕ್ಟಿಕಲ್ಗೆ ತೆಗೆದಿಡುವಂಥ ವಸ್ತುಗಳೆಲ್ಲ ತೆಗೆದಿಡುವುದು, ಮತ್ತೆ ಬೇಕಾದ ಹಾಗೆ ನಾನು ಹೆಚ್ಚಿಗೆ ಕರೆದ್ರು ಸಹ ಅವರು ಬರುವುದು. ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಷಲ್ ಕ್ಲಾಸಿಗೆ ಏನಾದರೂ ಮಕ್ಕಳಿಗೆ ಇದ್ರೆ ಆಗ್ಲೂ ಬರ್ತಿದ್ರು ಅವರು. ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಅದರ ಮಟ್ಟಿಗೆ ನಮ್ಗೆ ಏನು ತೊಂದರೆ ಆಗಲಿಲ್ಲ ಅಟೆಂಡರ್ಸ್ಗಳಿಂದ. ಮತ್ತೆ ಗಾರ್ಡನ್ ಸಹ ನಮಗೆ ಗಾರ್ಡನ್ ಇದು ಅದಕ್ಕೆ ಬೇಕಾದ ಇದು ನೀರು ಹಾಕೋದು ಅದೆಲ್ಲ ಮಾಡ್ತಿದ್ರು. ಮತ್ತೆ ಒಮ್ಮೊಮ್ಮೆ ನಾವು ಬೇರೆಯವರ ಹತ್ರ ಕರೆದು ನೀರು ಹಾಕಿಸ್ತಿದ್ದೆವು. ಅವನಿಗೆ ತುಂಬಾ ಕೆಲಸ ಇರುವಾಗ ಬೇರೆಯವರನ್ನು, ಮಜೂರಿಯವರನ್ನು ಕರೆದು ನಾನು ಕೆಲಸ ಮಾಡಿಸ್ತಿದ್ದೆ. ಮತ್ತೆ ವಿದ್ಯಾರ್ಥಿಗಳು ನನ್ನ ಅಪಾರ ಪ್ರೀತಿ ತೋರಿಸಿದ್ದಾರೆ, ನನ್ನ ಸೇವೆ ಮಾಡಿದ್ದಾರೆ, ನನ್ನ ತಾಯಿಯ ಸೇವೆ ಮಾಡ್ಲಿಕ್ಕೂ ಬಂದಿದ್ದಾರೆ. ಎಂತ ಹೇಳಿದ್ರೆ ಮ್ಯಾಂಗ್ಳೂರ್ ನರ್ಸಿಂಗ್ ಹೋಮಲ್ಲಿ ನಾನು ತಾಯಿಯನ್ನು ಅಡ್ಮಿಟ್ ಮಾಡಿದ್ದೆ. ಆಗ ಅಲ್ಲಿ ಕಲಿಯುತ್ತಿದ್ದ ಮೆಡಿಕಲ್, ಇಲ್ಲಿ ಕಲಿತ ಮಕ್ಕಳು ಅಲ್ಲಿ ಮೆಡಿಕಲ್ ಕಲಿಯುತ್ತಿದ್ದವರು ನನಗೆ, ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ ಮಗ, ಒಂದು ಚೂರು ಬಂದು ತಾಯಿ ರೈಲ್ ಟ್ಯೂಬ್ ಎಳ್ದು ಹಾಕ್ತಿದ್ರು, ಅದಕ್ಕೆ ಸ್ವಲ್ಪ ಕೂತ್ಕೊಳ್ತೀನಿ ಅಂತ ಹೇಳಿ ಡಾಕ್ಟರ್ ಸತ್ಯಾವತಿ ಮತ್ತೆ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್, ನಮ್ಮ ಆನಂದ್ ಎಲ್ಲ ಅಲ್ಲಿ ಅವರ ಡ್ಯೂಟಿ ಬಿಟ್ಟು ಬಂದು, ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಿದ್ರು ಆಗ. ಆದ್ರೆ ಡ್ಯೂಟಿ ಬಿಟ್ಟು ಬಂದು ನನಗೆ ಸಹಾಯ ಮಾಡಿದ್ದಾರೆ. ಅದನ್ನು ನಾನು ಎಂದಿಗೂ ಮರೆಯಲಿಕ್ಕಿಲ್ಲ. ನೀವು ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀರಿ. ಆ ವಿದ್ಯಾರ್ಥಿಗಳಿಗೆ ಇಂದಿಗೆ ನಿಮ್ಮ ಒಡನಾಟ ಇವತ್ತು ಚೆನ್ನಾಗಿದೆ ಅಂತ ನೀವು ಹೇಳ್ಕೊಂಡಿದ್ದೀರಿ. ಅದರಲ್ಲಿ ಆ ವಿದ್ಯಾರ್ಥಿಗಳು, ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಬಗ್ಗೆ ಏನಾದರೂ ನಿಮಗೆ ಹೇಳ್ಬೋದಾ? ಬೋಪಣ್ಣ AS ಅವರು ಅಷ್ಟು BSc ಸ್ಟೂಡೆಂಟ್ ಆಗಿದ್ರು. ಮತ್ತೆ ಅವರು ಜಸ್ಟಿಸ್, ಈಗ ಚೀಫ್ ಜಸ್ಟಿಸ್ ಕೂಡ ಆಗಿ ಈಗ ರಿಟೈರ್ ಆಗಿದ್ದಾರೆ ಅವರು. ಮತ್ತೆ ಕೆಲವರು ಒಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ, ನರ್ಸಿಂಗ್ ಹೋಮಲ್ಲಿ ಇಟ್ಕೊಂಡಿದ್ದಾರೆ. ಅದೆಷ್ಟು ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆ ಚಂದ ಕೆಲಸ ಮಾಡಿಕೊಂಡು ಅವರವರದ್ದೇ ಇದು. ಮತ್ತೊಬ್ಬರು ಡಾಕ್ಟರ್ ವೃಂದಾ ಅಂತೇಳಿ ಉಪ್ಪಿನಂಗಡಿಯವರು, ಅವರು ಕಣ್ಣಿನ ಡಾಕ್ಟರ್ ಆಗಿ ಅದೆಲ್ಲ ಯಾವ ಊರು ಅಲ್ಲಿಂದ ನನಗೆ ಫೋನ್ ನಂಬರ್ ಮಾತ್ರ ಊರು ನೆನಪು ಬರಲಿಲ್ಲ ಅವರಿರೋದು, ಅವರಿದ್ದಾರೆ. ಹಾಗೆ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಅವರು. ಮತ್ತೆ ಕೆಲವರು ಈ ನಮ್ಮ ಒಬ್ರು ಚಿದಾನಂದ ಅಂತ ನಮ್ಮ ಆನಂದನ ಕ್ಲಾಸ್ಮೇಟ್, ಅವರು ಬಹಳ ಒಳ್ಳೆಯ ಪೊಸಿಷನ್ ಅಲ್ಲಿ ಇದ್ದಾರೆ. ಅವರು ನಿಮ್ಮ ಕಾಲದ ವಿದ್ಯಾರ್ಥಿಗಳಿಗೂ ಈ ಕಾಲದ ವಿದ್ಯಾರ್ಥಿಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಆಗ ಆಧುನಿಕ ಸೌಲಭ್ಯಗಳು ಹೆಚ್ಚಿರಲಿಲ್ಲ ವಿದ್ಯಾರ್ಥಿಗಳಿಗೆ. ಬಟ್ ಈಗಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತು ಏನು ಮೇಡಮ್? ಈಗಿನ ಮಕ್ಕಳು ಯಾರ ಕಂಟ್ರೋಲ್ ಇಲ್ಲದ ಹಾಗೆ ಬದುಕಬಾರ್ದು. ಅವರು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಮತ್ತೆ ಕಲಿಸಿದ ಗುರುಗಳಿಗೆ ಯಾವಾಗಲೂ ಅವರು ಪ್ರೀತಿ ಮತ್ತು ಗೌರವವನ್ನು ಕೊಡಬೇಕು. ಅಷ್ಟು ಚಂದದಲ್ಲಿ ಅವರು ಬದುಕಿದ್ರೆ ಮಾತ್ರ ಅವರಿಗೂ ಮುಂದೆ ಬೇಕಾದ ದೇವರು ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸ್ತಾರೆ. ಒಳ್ಳೆಯ ಕುಟುಂಬವನ್ನು ಅವರು ಕಟ್ಟಿಕೊಳ್ತಾರೆ. ಯಾಕಂದ್ರೆ ಅವರು ಅವರ ತಂದೆ ತಾಯಿಗೆ ಮಾಡಿದ ಸೇವೆ ಋಣ, ಟೀಚರ್ಸ್ಗೆ ಮಾಡಿದ ಸೇವೆ ಋಣ ಅವರನ್ನು ಎಂದಿಗೂ ಬಿಟ್ಟು ಹಾಕುವುದಿಲ್ಲ. ಅವರು ಅವರ ಬದುಕಿನಲ್ಲಿ ಅವರು ಚಂದ ಸಕ್ಸಸ್ಫುಲ್ ಆಗ್ತಾರೆ. ಈಗ ನಮ್ಮ ಹಳೆ ವಿದ್ಯಾರ್ಥಿಗಳು ಪ್ರತಿ ಬ್ಯಾಚ್ ವೈಸ್ ಅವರು ಸಮಾವೇಶ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಹಳೆ ವಿದ್ಯಾರ್ಥಿಗಳನ್ನು ನೀವು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ವಿಶೇಷವಾಗಿ ಸನ್ಮಾನಿಸಿದ್ದಾರೆ. ಆ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಮೇಡಮ್? ಹೌದಾ, ರಾಜೇಶ್ TG ಆ ಬ್ಯಾಚ್
ರಾಕೇಶ್ ಆ ಬ್ಯಾಚಿನವರು ಬಂದಿದ್ರು ಇಲ್ಲಿಗೆ, ಈ ಬ್ಯಾಚ್ ರಾಕೇಶ್, ನಾಗೇಶ್, ರಾಕೇಶ್ ಅಂತ ಕಿಶನ್ ಅವರೆಲ್ಲ ಬಂದು ಆ ಬ್ಯಾಚಿನವರು ಇಲ್ಲಿ ನನಗೆ ಫೆಲಿಸಿಟೇಟ್ ಮಾಡಿದ್ದಾರೆ. ನನ್ನ ಬರ್ತ್ಡೇಯನ್ನು ಸ್ಟೂಡೆಂಟ್ಸ್ನ ಒತ್ತಾಯಕ್ಕೆ ಬೇಕಾಗಿ ನಾನಾಗಿ ಮುಂದುವರಿಯುವುದಲ್ಲ, ಅದು ಸ್ಟೂಡೆಂಟ್ಸ್ ಒತ್ತಾಯ ಮಾಡಿ ನನ್ನ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಬಂದಿದ್ರು. 80th ಬರ್ತ್ಡೇ ಮಾಡಿದ್ದಾರೆ, 81st 82nd 3 ಬರ್ತ್ಡೇಸ್. ನನ್ನ ಮಗನಿಗೆ ಆನಂದನಿಗೆ ಅವರು ಫೋನ್ ಮಾಡಿ ಹೇಳುದಂತೆ, ನಾವು ಮಾಡಲೇಬೇಕು, ಅವರು ಬೇಡ ಅಂತ ಹೇಳಿದ್ರು, ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡಲೇಬೇಕು ಅಂತೇಳಿ ಅವರ ಒತ್ತಾಯಕ್ಕೆ ಮತ್ತು ಆನಂದ್ ಬಂದು ಇಲ್ಲಿ ಪೆಂಡಾಲ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಿದ್ರು. ಸುಮಾರು 3 ದಶಕಗಳ ನಿಮ್ಮ ವೃತ್ತಿ ಜೀವನದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಮೇಡಮ್. ನಮ್ಮ ಇತಿಹಾಸದ ಕನ್ನಡಿ ಮನದಾಳದ ಮಾತುಗಳು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಇಲ್ಲಿ ಸೇರಿದಂತ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಕೂಡ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಸರ್. ಅಂತ ಫಿಲಮಿನ ಕಾಲೇಜು ಯಾವಾಗಲೂ ಒಳ್ಳೆಯದೇ ಆಗಬೇಕಂತ ನಾನು ಬಯಸ್ತೇನೆ. ಸಂತ ಫಿಲಮಿನ ಭಕ್ತರು ಈ ಕಾಲೇಜಿಗೆ ಆಶೀರ್ವದಿಸಲಿ ಮತ್ತು ಎಲ್ಲ ರೀತಿಯಿಂದ ಜನರ ಸೇವೆ ಮಾಡಿ, ಮಕ್ಕಳ ವಿದ್ಯಾರ್ಥಿಗಳ ಸೇವೆ ಮಾಡಿ, ಮಕ್ಕಳ ಒಳಿತನ್ನು ಬಯಸಿ ಅದು ಮುಂದೆ ಹೋಗುವಂಥ ಒಂದು ಅನುಗ್ರಹವನ್ನು ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇನೆ. ಸಂತ ಫಿಲಮಿನ ಕಾಲೇಜಿಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸಿ, ನಾನು ಈ ಕಾರ್ಯಕ್ರಮಕ್ಕೆ ನನಗೆ ಅನುವು ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ದೇವರ ಅನುಗ್ರಹವನ್ನು ಪ್ರಾರ್ಥಿಸಿ ವಂದಿಸುತ್ತೇನೆ ಸರ್.